ಬಿಸಿ ಬಿಸಿ ತುಂಬಾ ರುಚಿಯಾಗಿರುವಂತಹ ಮಟನ್ ಪಲಾವ್ ಅಥವಾ ಮಟನ್ ಬಿರಿಯಾನಿ ರೆಸಿಪಿನ ನಾನಿವತ್ತು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಫ್ರೆಂಡ್ಸ್. ಒಂದು ಒಳ್ಳೆ ಟೇಸ್ಟಿಯಾಗಿ ನಾವು ಮಾಡ್ಕೋಬೇಕಪ್ಪ, ಒಳ್ಳೆ ನಾಟಿ ಸ್ಟೈಲಲ್ಲಿ ಚೆನ್ನಾಗಿ ಸ್ಪೈಸಿಯಾಗಿರೋಂತಹ ಬಿರಿಯಾನಿ ಮಾಡ್ಕೋಬೇಕು ಅಂದರೆ ಈ ರೆಸಿಪಿನ ಟ್ರೈ ಮಾಡಿ ನೋಡಿ. ನಾನಿಲ್ಲಿ 1 kg ಮಟನ್ನ ತೊಗೊಂಡಿದ್ದೀನಿ. ಇದರಲ್ಲಿ ನಾನು ಅರ್ಧ ಗ್ರೇವಿಗೆ ಹಾಗೆ ಅರ್ಧ ಬಿರಿಯಾನಿಗೆ ಅಂತ ಎತ್ತಿಟ್ಕೋತೀನಿ. ಫಸ್ಟು ಮಟನ್ನ ನೀವು ವಿಷಲ್ ತೆಗೆಸ್ಕೋಬೇಕಾಗತ್ತೆ. ಒಂದು ಕುಕ್ಕರ್ಗೆ ಒಂದು 2ರಿಂದ 3 ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಕೊಂಡು ಮಟನ್ ಹಾಕ್ಕೊಂಡು ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಫಸ್ಟು ಒಂದು ವಿಷಲ್ ತೆಗೆಸ್ಕೊಳ್ಳಿ. 1 ಅಥವಾ 2 ನೀವು ಮಟನ್ ಹೇಗೆ ತೊಗೊಂಡಿರ್ತೀರ, ಎಳೆದಿದ್ದರೆ 1 ವಿಷಲ್ ಸಾಕಾಗತ್ತೆ. ಸ್ವಲ್ಪ ಬಲ್ತಿರೋ ತೊಗೊಂಡಿದ್ರೆ ನೀವು 2 ವಿಷಲ್ ತೆಗೆಸ್ಕೊಳ್ಳಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡು ವಿಷಲ್ ತೆಗೆಸ್ಕೊಳ್ಳಿ. ಉಪ್ಪು ಹಾಕಿದ್ಮೇಲೆ ನೀಟಾಗಿ ಚೆನ್ನಾಗಿ ಕೈ ಆಡಿಕೊಂಡು ಸೆಟ್ ಮಾಡಿಕೊಂಡು ಆನಂತರ ನಾನಿಲ್ಲಿ 2 ವಿಷಲ್ ತೆಗೆಸ್ತಾ ಇದ್ದೀನಿ. ತೆಗೆಸ್ಬಿಟ್ಟು 2 ವಿಷಲ್ ತೆಗೆಸಿ ಇದಕ್ಕೆ ನಾನು ಸ್ವಲ್ಪ ಬಿರಿಯಾನಿಗೆ ಹಾಗೆ ಸ್ವಲ್ಪ ಗ್ರೇವಿಗೆ ಎತ್ತಿಟ್ಕೋತೀನಿ ಮಟನ್ನ. ಅಷ್ಟರಲ್ಲಿ ಬನ್ನಿ, ಮಟನ್ ಕೂಗೋ ಅಷ್ಟರಲ್ಲಿ ನಾವು ಬಿರಿಯಾನಿಗೆ ಬೇಕಾಗಿರುವಂತಹ ಮಸಾಲೆ, ಬಿರಿಯಾನಿ ಪ್ಲಸ್ ಗ್ರೇವಿಗೆ ಎರಡಕ್ಕೂ ಒಟ್ಟಿಗೆ ಒಂದೇ ಮಸಾಲೆ ಮಾಡ್ತಾಯಿದ್ದೀನಿ. ಇಲ್ಲಿ ಶುಂಠಿ, ಬೆಳ್ಳುಳ್ಳಿ, ಟೊಮ್ಯಾಟೊ, ಚಕ್ಕೆ, ಲವಂಗ ಇದನ್ನು ಫಸ್ಟು ನಾನು ಪೇಸ್ಟ್ ಮಾಡ್ಕೋತೀನಿ. ಫಸ್ಟು ಇದು ಬಿರಿಯಾನಿಗೂ ತೆಕ್ಕೋಬೇಕಾಗಿರೋದ್ರಿಂದ ಒಂದೇ ಮಸಾಲೆಯಲ್ಲಿ ನೀವು ಎರಡನ್ನೂ ಕೂಡ ಟ್ರೈ ಮಾಡ್ಬೋದು. ಫಸ್ಟ್ ಇಲ್ಲಿ ನಾನು ಶುಂಠಿ, ಬೆಳ್ಳುಳ್ಳಿ, ಟೊಮ್ಯಾಟೊ, ಚಕ್ಕೆ, ಲವಂಗ ಹಾಗೆಯೇ ನೋಡಿ ಈ ರೀತಿ ಎಲ್ಲ ಸೇರಿಸ್ಕೊಂಡು, ಕಾಯಿ ಸೇರಿಸಲ್ಲ ನಾನು. ಫಸ್ಟ್ ಇದಿಷ್ಟನ್ನು ಚೆನ್ನಾಗೆ ಪೇಸ್ಟ್ ಮಾಡ್ಕೊಳ್ಳೋಣ. ಇದಕ್ಕೆ ಖಾರಕ್ಕೆ ಧನಿಯಾ ಪುಡಿ ಒಂದು 2ರಿಂದ 3 ಸ್ಪೂನಷ್ಟು. ನಾವು ಟೋಟಲ್ 2 ರೆಸಿಪಿ ಮಾಡ್ತಾ ಇರೋದ್ರಿಂದ ನಾನು ನೋಡಿ ಇಲ್ಲಿ 3 ಸ್ಪೂನ್ ಧನಿಯಾ ಪೌಡ್ರ್ ಹಾಕಿ ಒಂದು 4 ಸ್ಪೂನು ಖಾರದ ಪುಡಿ ಹಾಕ್ತಾಯಿದ್ದೀನಿ. ಹಾಕ್ಬಿಟ್ಟು ನೈಸ್ ಪೇಸ್ಟ್ ಮಾಡ್ಕೋಬೇಕು ಇದನ್ನು. ನೋಡಿ ಈ ಥರ ನೈಸ್ ಪೇಸ್ಟ್ ಮಾಡ್ಕೊಂಡು ನಾವು ಇದನ್ನು ನಮಗೆ ಬಿರಿಯಾನಿಗೆ ಎಷ್ಟು ಬೇಕು ಅಷ್ಟು ಮಾತ್ರ ಮಸಾಲೆ ನಾನು ಇಲ್ಲಿ ಒಂದು 4ರಿಂದ 5 ಸ್ಪೂನಷ್ಟು ತೆಗೆದಿಟ್ಕೋತೀನಿ. ಬರೀ ಇದು ಮಾತ್ರ. ಆನಂತರ ನಾನು ಇದನ್ನು ಗ್ರೇವಿ ಮಾಡ್ಕೋಬೇಕಂದ್ರೆ ನೀವು ಇದೇ ಜಾರಿಗೆ ನೀವು ಸ್ವಲ್ಪ ಕಾಯಿ ಸೇರಿಸ್ಕೊಂಡು ರುಬ್ಕೊಂಡ್ರೆ ಆಗುತ್ತೆ. ನೋಡಿ ಇವಾಗ ವಿಷಲ್ ಆಗಿ ನಿಮಗೆ ಈ ರೀತಿ ಮಟನ್ ಬೆಂದಿದೆ ಚೆನ್ನಾಗಿ. ಒನ್ಸ್ ನೀವು ಚೆಕ್ ಮಾಡ್ಕೊಳ್ಳಿ. ಈಗ ನಾನು ಮಟನೆಲ್ಲ ತೆಗೆದಿಟ್ಕೊಂಡು ಇದೇ ಕುಕ್ಕರಲ್ಲಿ ಒಗ್ಗರಣೆ ಹಾಕ್ಕೋತೀನಿ. ನೋಡಿ ಇವಾಗ ಎಲ್ಲ ನೀಟಾಗಿ ಚೆನ್ನಾಗಿ ಬೆಂದಿದೆ. ನಿಮಗೆ ಗ್ರೇವಿಗೆ ಎಷ್ಟು ಬೇಕು, ಬಿರಿಯಾನಿಗೆ ಎಷ್ಟು ಬೇಕು ಅಷ್ಟು ಪೀಸನ್ನು ನೀವು ಎತ್ತಿಟ್ಕೊಂಡು ನೋಡಿ ಇವಾಗ ನಾನು ಎತ್ತಿಟ್ಕೊಂಡು ಏನು ಮಸಾಲೆ ಆವಾಗಲೇ ಎತ್ತಿಟ್ಕೊಂಡಿದ್ನಲ್ಲ ಅದೇ ಇದಕ್ಕೆ ನಾನು ಈ ಪೀಸ್ಗಳನ್ನ ಹಾಕಿ ಹಾಗೆ ಬಿಡ್ತಾಯಿದ್ದೀನಿ. ಈಗ ಕುಕ್ಕರಿಗೆ ನಾವು ಎಣ್ಣೆ ಸೇರಿಸ್ಕೊಳ್ಳೋಣ. ಒಂದು ಸ್ವಲ್ಪ ಬಿರಿಯಾನಿಗೆ ಸ್ವಲ್ಪ ಎಣ್ಣೆ ಜಾಸ್ತಿ ಇದ್ದರೆ ಚೆನ್ನಾಗಿರುತ್ತೆ. ಇದಕ್ಕೆ ಕಸೂರಿ ಮೇಥಿ, ಚಕ್ಕೆ, ಲವಂಗ ಎಲ್ಲ ಒಗ್ಗರಣೆಗೆ ಹಾಕ್ಕೊಳ್ತಾ ಇದ್ದೀನಿ. ಹಾಗೆಯೇ ಇದಕ್ಕೆ ನಾವು ಮಟನ್ನಲ್ಲಿ ಚರ್ಬಿ ಅಥವಾ ಜಿಡ್ಡು ಏನು ಕೊಟ್ಟಿರ್ತಾರಲ್ಲ, ಸೊ ಅದನ್ನು ಎಣ್ಣೆಲಿ ಈ ಥರ ಹುರ್ಕೊಳ್ಳಿ, ಆವಾಗ ಟೇಸ್ಟ್ ಸಖತ್ತಾಗಿರುತ್ತೆ. ಸೊ ಬಿರಿಯಾನಿಗೆ ಹಾಕಿದ್ರೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ನಾನು ಇಲ್ಲಿ ಬಿರಿಯಾನಿಗೆ ಹಾಕ್ಕೊಂಡಿದ್ದೀನಿ. ಹಾಗೆ ಇದಕ್ಕೆ ಒಂದು ಸ್ವಲ್ಪ ಮೆಂತ್ಯ ಸೊಪ್ಪು ಹಾಗೆಯೇ ಈರುಳ್ಳಿ, ಪುದೀನ ಇದ್ದರೆ ಪುದೀನ ಕೂಡ ನೀವು ಹಾಕೋಬಹುದು. ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಬೇಕು. ನೀಟಾಗೆಲ್ಲ ಚೆನ್ನಾಗಿ ಫ್ರೈ ಆದ ನಂತರ ನಾವು ಆವಾಗಲೇ ಏನು ಎತ್ತಿಟ್ಕೊಂಡಿದ್ವಲ್ಲ ಮಟನ್ನು ಮತ್ತು ಮಸಾಲೆ ಅದನ್ನು ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಕುದಿಸ್ಕೊಳ್ಳಿ. ಸ್ವಲ್ಪ ಇನ್ನೊಂದು ಸ್ವಲ್ಪ ಬೇಕಾದ್ರೆ ರುಚಿಗೆ ತಕ್ಕದ್ದು ಉಪ್ಪನ್ನು ಸೇರಿಸ್ಕೊಂಡು ಚೆನ್ನಾಗಿ ಕುದಿಬೇಕು. ಇದೊಂದು ಕುದಿ ಬಂದಮೇಲೆ ನಾವು ಅಕ್ಕಿ ಮತ್ತು ಅಕ್ಕಿ ಅಳತೆಯಲ್ಲಿರೋಂತಹ ನೀರು, ಇವಾಗ ಅಕ್ಕಿ ನೋಡಿ ನಾನು ನೀರು ಸೇರಿಸ್ಕೊತಾ ಇದ್ದೀನಿ. ಒಂದು ಕುದಿ ಬಂದಮೇಲೆ ನಾನಿಲ್ಲಿ 2 ಲೋಟ ಅಕ್ಕಿ ತೊಗೊಂಡಿರೋದ್ರಿಂದ 4 ಗ್ಲಾಸ್ ನೀರನ್ನು ಸೇರಿಸ್ಕೊಂಡಿದ್ದೀನಿ. ಸೊ ನೀರೆಲ್ಲ ಚೆನ್ನಾಗಿ ಕುದಿ ಬರಬೇಕು. ಕುದಿ ಬಂದ ನಂತರ ನಾನಿವಾಗ ತೊಳೆದಿಟ್ಕೊಂಡಿರೋಂತಹ ಅಕ್ಕಿನ ಹಾಕಬೇಕಾಗತ್ತೆ. 2 ಗ್ಲಾಸ್ ಅಕ್ಕಿಗೆ 4 ಗ್ಲಾಸ್ ನೀರು ನೋಡ್ಕೊಂಡು ಹಾಕ್ಕೊಳ್ಳಿ. ನಾನು ಮಸಾಲೆಲಿ ಒಂದು ಸ್ವಲ್ಪ ನೀರಿರೋದ್ರಿಂದ ಒಂದು 3 ಅಷ್ಟು ಹಾಕ್ಕೊಂಡಿದ್ದೀನಿ. ಈಗ ನೋಡಿ ಅಕ್ಕಿನ ಸೇರಿಸ್ಕೊಂಡು ಆನಂತರ ನೀವು ನೀಟಾಗಿ ಒಂದು ಸರಿ ಸೆಟ್ ಮಾಡಿಕೊಂಡು ಉಪ್ಪು ಖಾರ ಎಲ್ಲ ಕರೆಕ್ಟಾಗಿದೆ ಒಂದು ಸರಿ ಚೆಕ್ ಮಾಡ್ಕೊಳ್ಳಿ. ಖಾರ ಕಮ್ಮಿ ಇದ್ದರೆ ಒಂದು ಸ್ವಲ್ಪ ಖಾರದ ಪುಡಿ ಸೇರಿಸ್ಕೋಬೇಕಾಗತ್ತೆ. ಉಪ್ಪು ಕಮ್ಮಿ ಇದ್ದರೆ ಉಪ್ಪು ಹಾಕ್ಕೊಳ್ಳಿ. ಈಗ ನಾನು 1 ವಿಷಲ್ ತೆಗೆಸ್ಬಿಡ್ತೀನಿ. ಇದನ್ನ ಕುಕ್ಕರ್ನ ಕ್ಲೋಸ್ ಮಾಡಿ 1 ವಿಷಲ್ ಬಂತು ಅಂದರೆ ಬಿಸಿ ಬಿಸಿಯಾಗಿರೋಂತಹ ಒಳ್ಳೆ ಮಟನ್ ಪಲಾವ್ ನಿಮ್ಗೆ ರೆಡಿ ಆಗುತ್ತೆ. ನೀವು ಒಂದು ಸರಿ ಟ್ರೈ ಮಾಡಿ. ತುಂಬ ಈಸಿ ಕ್ವಿಕ್ಕಾಗಿ ಆಗುವಂತಹ ಮಟನ್ ಪಲಾವ್ ಅಂತ ಹೇಳ್ಬೋದು.